ಪ್ರಜಾಪ್ರಭುತ್ವದ ಮೂಲಾಧಾರವಾಗಿರುವ ಮತದಾರರ ಪಟ್ಟಿಯನ್ನು ದೋಷಮುಕ್ತ ಹಾಗೂ ಪಾರದರ್ಶಕವಾಗಿ ರೂಪಿಸುವ ಉದ್ದೇಶದಿಂದ 26 ಮುದ್ದೇಬಿಹಾಳ ವಿಧಾನಸಭಾ ಕ್ಷೇತ್ರದಲ್ಲಿ ವಿಶೇಷ ಸಮಗ್ರ ಮತದಾರರ ಪಟ್ಟಿ ಪರಿಷ್ಕರಣೆ 2026 ಅಭಿಯಾನಕ್ಕೆ ಮಂಗಳವಾರ ಚಾಲನೆ ನೀಡಲಾಯಿತು. ತಾಲೂಕು ತಹಶೀಲ್ದಾರ್ ಕಚೇರಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮತದಾರರ ನೋಂದಣಾಧಿಕಾರಿ ಬಿಎ ಸೌಧಾಗಾರ ಮಾತನಾಡಿ, ಕ್ಷೇತ್ರದ ವ್ಯಾಪ್ತಿಯ ಎಲ್ಲಾ ಮನೆಗಳಿಗೆ ಮತಗಟ್ಟೆ ಮಟ್ಟದ ಅಧಿಕಾರಿಗಳು ಬಿಎಲ್ಒ ಭೇಟಿ ನೀಡಿ ಮತದಾರರ ಮಾಹಿತಿ ಸಂಗ್ರಹಣೆ ಹಾಗೂ ಪರಿಶೀಲನೆ ಕಾರ್ಯ ಕೈಗೊಳ್ಳಲಿದ್ದಾರೆ ಎಂದು ತಿಳಿಸಿದರು. ಮುದ್ದೇಬಿಹಾಳ ವಿಧಾನಸಭಾ ಕ್ಷೇತ್ರದಲ್ಲಿ ಒಟ್ಟು 246 ಮತಗಟ್ಟೆಗಳಿದ್ದು 2,28,285 ಮತದಾರರು ನೋಂದಣಿಯಾಗಿದ್ದಾರೆ. ಅರ್ಹ ನಾಗರಿಕರು ಮತದಾರರ ಪಟ್ಟಿಯಲ್ಲಿ ಹೆಸರು ಸೇರ್ಪಡೆ ಮಾಡಿಸಿಕೊಳ್ಳಲು ತಿದ್ದುಪಡಿ ಹಾಗೂ ವರ್ಗಾವಣೆ ಪ್ರಕ್ರಿಯೆ ಸುಗಮಗೊಳಿಸುವ ಉದ್ದೇಶದಿಂದ ಜೂನ್ 30ರಿಂದ ಜುಲೈ 29ರವರೆಗೆ ಮನೆ ಸಮೀಕ್ಷೆ ನಡೆಸಲಾಗುವುದು ಎಂದು ಹೇಳಿದರು. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ವಿಶೇಷ ಸಮಗ್ರ ಪರಿಷ್ಕರಣೆ 2026 SIR ಬಗ್ಗೆ ಚುನಾವಣಾ ಆಯೋಗದಿಂದ ನಿರ್ದೇಶಿಸಿದಂತೆ ಮುದ್ದೇಬಿಹಾಳ ಮತಕ್ಷೇತ್ರದ 26 ವಿಧಾನಸಭಾ ಮತಕ್ಷೇತ್ರದಲ್ಲಿ ಇವತ್ತು ನಮ್ಮ 246 ಮತಗಟ್ಟೆ ಅಧಿಕಾರಿಗಳು ಎನ್ಯುಮರೇಷನ್ ಫಾರ್ಮ್ ಮನೆಗೆ ಎನ್ಯುಮರೇಷನ್ ಫಾರ್ಮ್ ವಿತರಣೆ ಮಾಡುವಂಥ ಕಾರ್ಯವನ್ನು ಇವತ್ತು ಪ್ರಾರಂಭವಾಗಿದೆ. ನಮ್ಮ ವಿಧಾನಸಭಾ ಮತಕ್ಷೇತ್ರದಲ್ಲಿ 2,28,285 ಮತದಾರರಿದ್ದು ಅದರಲ್ಲಿ ಇವತ್ತು 1,078 ಅಂದರೆ ಈಗ 3 ಗಂಟೆವರೆಗೆ 1,078 ಮತದಾರರಿಗೆ ಎನ್ಯುಮರೇಷನ್ ಫಾರ್ಮನ್ನು ವಿತರಣೆ ಮಾಡಿದ್ದಾರೆ. 125 ನಮೂನೆಯ ಎನ್ಯುಮರೇಷನ್ ಫಾರ್ಮ್ಗಳನ್ನು ಡಿಸ್ಟ್ರಾಯ್ ಮಾಡಿದ್ದಾರೆ. ಈ ಒಂದು ಪ್ರಕ್ರಿಯೆ ಇವತ್ತು ಅಚ್ಚುಕಟ್ಟಾಗಿ ನಡೀತಾ ಇದೆ. ಈ ಒಂದು ಪ್ರಕ್ರಿಯೆಯಲ್ಲಿ ನಮ್ಮ ಪೊಲಿಟಿಕಲ್ ಕಡೆಯಿಂದ ಏನು BLA ಅಪಾಯಿಂಟ್ಮೆಂಟ್ ಆಗಿದ್ದಾರೆ ಅವರು ಕೂಡ ಸಹಕಾರ ಬಹಳಷ್ಟು ನಮಗೆ ನೀಡುತ್ತಿರುವುದರಿಂದ ನಮ್ಮ ಪರ್ಫಾರ್ಮೆನ್ಸ್ ಮಾಡಲಿಕ್ಕೆ ಅನುಕೂಲವಾಗಿದೆ. ಆದರೆ ತಮ್ಮ ಪತ್ರಿಕಾ ಮಾಧ್ಯಮದ ಮೂಲಕ ನಾನು ವಿನಂತಿಸುವುದೇನೆ ಅಷ್ಟೇ, ಮತಗಟ್ಟೆ ಅಧಿಕಾರಿಗಳು ಮನೆಗೆ ಬಂದಾಗ ಮತದಾರರು ಆ ನಮೂನೆಗಳನ್ನು ಪಡೆದುಕೊಂಡು ಸರಿಯಾದ ತಮ್ಮ ಅಂಕಿಅಂಶಗಳ ಮಾಹಿತಿ ಅಂದರೆ ಸರಿಯಾದ ಕಾಲಮ್ನಲ್ಲಿ ತಮ್ಮ ಹೆಸರು, ಎಪಿಕ್ ಕಾರ್ಡ್ ಸಂಖ್ಯೆ, ತಂದೆ ಮತ್ತು ತಾಯಿ ಮತ್ತು ಗಂಡ ಹೆಂಡತಿ ಇವು ಏನು ನಿರ್ದೇಶನ ಕೊಟ್ಟಿದ್ದೀವಿ ಆ ಹೆಸರುಗಳ ಜೊತೆಗೆ ಅವು ಎಪಿಕ್ ಭಾಗದ ಸಂಖ್ಯೆ ಮತ್ತು ಪಾರ್ಟ್ ಸೀರಿಯಲ್ ನಂಬರ್ ಮತ್ತು ಮತಕ್ಷೇತ್ರದ ಸಂಖ್ಯೆ ಇವುಗಳನ್ನು ಸರಿಯಾಗಿ ತುಂಬಿ ಸಹಿ ಮಾಡಿ ನಮ್ಮ ಮತಗಟ್ಟೆ ಅಧಿಕಾರಿಗಳು ಕೊಡುವುದರಿಂದ ನಮ್ಮ ಮತಗಟ್ಟೆ ಅಧಿಕಾರಿಗಳು ವೆರಿಫಿಕೇಷನ್ ಮಾಡಿ ಆನ್ಲೈನ್ನಲ್ಲಿ ಅದು ಅಪ್ಲೋಡ್ ಮಾಡುವುದರಿಂದ ನಿಮ್ಮ ಆ ಒಂದು ಎನ್ಯುಮರೇಷನ್ ಫಾರ್ಮ್ ಕಂಪ್ಲೀಟ್ ಆಗಿ ಮ್ಯಾಪಿಂಗ್ ಕೆಲಸ ಆದಂಗಾಗ್ತದೆ. ಅಭಿಯಾನದ ಮೊದಲ ದಿನವೇ ಕ್ಷೇತ್ರಾದ್ಯಂತ 614 ಎನ್ಯುಮರೇಷನ್ ಫಾರ್ಮ್ಗಳನ್ನು ವಿತರಿಸಲಾಗಿದ್ದು, ಅವುಗಳಲ್ಲಿ 78 ಫಾರ್ಮ್ಗಳನ್ನು ಡಿಜಿಟಲೀಕರಣಗೊಳಿಸಲಾಗಿದೆ. ಮುದ್ದೇಬಿಹಾಳ ಪಟ್ಟಣದ 29 ಮತಗಟ್ಟೆಗಳಲ್ಲಿ 40 ಫಾರ್ಮ್ಗಳನ್ನು ವಿತರಿಸಲಾಗಿದ್ದು, ಅವುಗಳಲ್ಲಿ 39 ಫಾರ್ಮ್ಗಳನ್ನು ಯಶಸ್ವಿಯಾಗಿ ಆನ್ಲೈನ್ಗೆ ಅಪ್ಲೋಡ್ ಮಾಡಲಾಗಿದೆ ಎಂದು ಮಾಹಿತಿ ನೀಡಿದರು. ಕ್ಷೇತ್ರದ ವ್ಯಾಪ್ತಿಯಲ್ಲಿ ಮುದ್ದೇಬಿಹಾಳ ತಾಲೂಕಿನ 174, ತಾಳಿಕೋಟಿ ತಾಲೂಕಿನ 62 ಹಾಗೂ ನಿಡಗುಂದಿ ತಾಲೂಕಿನ 10 ಮತಗಟ್ಟೆಗಳು ಸೇರಿ ಒಟ್ಟು 246 ಮತಗಟ್ಟೆಗಳಿವೆ. ಚುನಾವಣಾ ಆಯೋಗದ ನಿರ್ದೇಶನದಂತೆ ಈ ಒಂದು ಸಮಗ್ರ ಪರಿಷ್ಕರಣೆ ಕಾರ್ಯ 2026 ಇವತ್ತು 30ರಿಂದ ಪ್ರಾರಂಭ ಆಗ್ತದೆ. ಕಂಟಿನ್ಯೂ ಆಗಿ ಚುನಾವಣಾ ಸಿಬ್ಬಂದಿಯಾಗಿ ಪರಿವರ್ತನೆ ಆಗ್ತದೆ. ಅದರಂತೆ ಇದಕ್ಕೆ ಪ್ರಾಮುಖ್ಯತೆ ಪೂರ್ತಿ ಸಮಯ ಇದಕ್ಕೆ ಕಳೆಯಬೇಕಾದ ಬಗ್ಗೆ ಮತಗಟ್ಟೆ ಅಧಿಕಾರಿಗೆ ಮತ್ತು ಮೇಲ್ವಿಚಾರಕ ನಿರ್ದೇಶನ ಕೊಡ್ತೀವಿ. ಇವನ್ ಇಲಾಖೆಯ ಏನು DDPI, BEO ಮತ್ತು CDPO, ಅವರದ್ದು ಕೂಡ ನಿನ್ನೆ ಮೀಟಿಂಗ್ ಮಾಡಿ ಈ ಒಂದು ಕಾರ್ಯದಲ್ಲಿ ಅವರು ನಿರತರಾಗಿರುವುದರಿಂದ ತಮ್ಮ ಇಲಾಖೆ ಕಾರ್ಯಗಳಿಗೆ ಅವರು ಒತ್ತಡ ಹಾಕಬಹುದು ನಿರ್ದೇಶನ ಕೊಟ್ಟಿದ್ದೀವಿ. ನಿಗದಿತ ಸಮಯ ದಿನಾಂಕ ಏನಾದರೂ ಸರ್ ಇದಕ್ಕೆ ಇದು ಫುಲ್ ಫ್ಲೆಜ್ ಆಗಿ ವರ್ಕ್ ಮಾಡಬೇಕು. ಕಂಪ್ಲೀಟ್ ಆಗಿ ಚುನಾವಣಾ ಕಾರ್ಯ ಇದೇ ಕೆಲಸ ಮಾಡಬೇಕು. ಪ್ರಚಾರ ಇದರಲ್ಲಿ ಯಾವುದೇ ಸಂದೇಹಕ್ಕೆ ಒಳಪಡದೆ ಪಾರದರ್ಶಕವಾಗಿ ನ್ಯಾಯಯುತವಾಗಿ ಕಾಯ್ದೆಯ ಅನುಸಾರ ಇವತ್ತು ಚುನಾವಣಾ ಆಯೋಗ ಈ ಒಂದು ಮತದ ವಿಶೇಷ ಸಮಗ್ರ ಪರಿಷ್ಕರಣಾ ಕಾರ್ಯವನ್ನು ಮಾಡ್ತಾ ಇದ್ದೀವಿ. ಇದರಲ್ಲಿ ಯಾರ ಪರ ಯಾರ ವಿರೋಧ ಅನ್ನುವಂಥ ಇದು ಇಲ್ಲ ಮತ್ತು ಪಾರದರ್ಶಕವಾಗಿ ಮಾಹಿತಿಗಳನ್ನು ಪ್ರತಿಯೊಬ್ಬರು ಮತದಾರರು ತಗೋತಾ ಇದ್ದೀವಿ ಮತ್ತು ಸಿಂಪಲ್ ನಮೂನೆ ಇರುವುದರಿಂದ ಸಿಂಪಲ್ ಮಾಹಿತಿಯ ನಮೂನೆ ಇರುವುದರಿಂದ ಮಾಹಿತಿ ಕೊಡಲು ಬಹಳಷ್ಟು ಈಸಿ ಅದ ಮತ್ತು ದಾಖಲೆಗಳನ್ನು ಯಾವುದು ಕೊಡ್ತಾ ಇಲ್ಲ. ನಮೂನೆ ಮಾತ್ರ ಸರಿಯಾದ ರೀತಿಯಲ್ಲಿ ತುಂಬಿ ಕೊಡಬೇಕು ಮತ್ತು ಸಹಿ ಮಾಡಿ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಿರ್ದೇಶನ ಕೊಟ್ಟಿದ್ದೀವಿ. ಅದನ್ನು ಎಲ್ಲ ಮತದಾರರು ನಮಗೆ ಸರಿಯಾದ ರೀತಿಯಲ್ಲಿ ಮಾಹಿತಿ ಮತ್ತು ನಮಗೆ ತುಂಬಿಕೊಟ್ಟಿದ್ದರೆ
ಮ್ಯಾಪಿಂಗ್ ಕಾರ್ಯ 100% ಆಗಿ ಆಗ್ತದೆ. ಯಾರು ನಮ್ಮದು ಈ ಒಂದು ಅವಧಿಯಲ್ಲಿ ಕೊಡದೇ ಇರುವುದಿಲ್ಲ, ಊರು ಬಿಟ್ಟು ಹೋಗಿದ್ದಾರೆ ಅಥವಾ ಇಲ್ಲ ಡೆತ್ ಆಗಿದ್ದಾರೆ ಅಂಥವ್ರು ಮಾತ್ರ ಉಳಿತಾರೆ. ಅಂಥವರ ಬಗ್ಗೆ ನಾವು ನೆಕ್ಸ್ಟ್ ನೋಟಿಸ್ ಕೊಟ್ಟು ವಿಚಾರಣೆ ಹೇಳಿ ಮಾಡ್ತೀವಿ. ಈಗ ಯಾರೂ ಕೂಡ ಮತದಾರ ಭಯಪಡುವಂಥ ಅವಶ್ಯಕತೆ ಇಲ್ಲ, ಬರೀ ನಮೂನೆ ಮಾತ್ರ ಸರಿಯಾಗಿ ತುಂಬಿಕೊಟ್ರೆ ಸಾಕು. ಮತದಾರರ ಪಟ್ಟಿ ಪರಿಷ್ಕರಣೆ ಕಾರ್ಯವನ್ನು ಜನಸ್ನೇಹಿಯಾಗಿಸಲು ಮುದ್ದೇಬಿಹಾಳ, ತಾಳಿಕೋಟಿ, ನಿಡಗುಂದಿ ಹಾಗೂ ನಾಲತವಾಡ ಪಟ್ಟಣ ಪಂಚಾಯತ್ ವ್ಯಾಪ್ತಿಗಳ ಜೊತೆಗೆ ವಿವಿಧ ಗ್ರಾಮ ಪಂಚಾಯತ್ಗಳಲ್ಲಿ ಒಟ್ಟು 48 ಬಿಎಲ್ಒ ಸೌಲಭ್ಯ ಕೇಂದ್ರಗಳನ್ನು ತೆರೆಯಲಾಗಿದೆ. ಸಾರ್ವಜನಿಕರು ಹೆಸರು ಸೇರ್ಪಡೆ, ತಿದ್ದುಪಡಿ, ವಿಳಾಸ ಬದಲಾವಣೆ ಸೇರಿದಂತೆ ಮತದಾರರ ಪಟ್ಟಿಗೆ ಸಂಬಂಧಿಸಿದ ಸೇವೆಗಳನ್ನು ಈ ಕೇಂದ್ರಗಳಲ್ಲಿ ಪಡೆಯಬಹುದು. ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಕೀರ್ತಿ ಚಾಲಕ ಉಪಸ್ಥಿತರಿದ್ದರು. ಈಗ ಸ್ವೀಪ್ದು ನಾನು ಒಂದು ಸೌಲಭ್ಯ ಕೇಂದ್ರಗಳನ್ನು ನಗರ ಮಟ್ಟದಲ್ಲಿ ವಾರ್ಡ್ ವ್ಯಾಪ್ತಿಯಲ್ಲಿ ಮಾಡಿದ್ದಾರೆ, ಹಳ್ಳಿಗಳಲ್ಲಿ ಗ್ರಾಮ ಮಟ್ಟದಲ್ಲಿ ಮಾಡಿದ್ದಾರೆ ಮತದಾರ ಸೌಲಭ್ಯ ಕೇಂದ್ರ. ಮತ್ತು ಈಗ ಏನು ಒಂದು ಇದು ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯದ ಮತದಾರರಿಗೆ ಸಂದೇಶ ನೀಡುವ ಕುರಿತು ನಮ್ಮ ಕಸದ ವಾಹನಗಳಲ್ಲಿ ನಗರವನ್ನು ಸಾಕ್ತಾ ಇದ್ದೀವಿ. ರೂರಲ್ ಮತ್ತು ಈ 26 ಮಧ್ಯ ವಿಧಾನಸಭಾ ಕ್ಷೇತ್ರದಲ್ಲಿ ಪಾರದರ್ಶಕವಾಗಿ ನಮ್ಮ ಈ ಒಂದು ಚುನಾವಣಾ ಸಮಗ್ರ ಪರಿಷ್ಕರಣೆ ಕಾರ್ಯ ನಡೀತಾ ಇದೆ. ಮತದಾರರು ಯಾವುದೇ ಒಂದು ಸಂದೇಹಕ್ಕೆ ಒಳಪಡಿಸದೆ ಮತ್ತು ಯಾವುದೇ ಒಂದು ದಾಖಲೆಗಳನ್ನು ಕೊಡಬೇಕು ಅಂತ ಯಾವುದೇ ಒಂದು ಮಾತು ಕೇಳದೆ ನಮೂನೆಯನ್ನು ಮಾತ್ರ ಸರಿಯಾದ ಅಂಕಿಅಂಶ ಮತ್ತು ಮಾಹಿತಿಯೊಂದಿಗೆ ತುಂಬಿ ಸಹಿ ಮಾಡಿ ಮತಗಟ್ಟೆ ಅಧಿಕಾರಿಗೆ ಒಪ್ಪಿಸಬೇಕು ಅಂತ ಕೇಳ್ತಾ ಇದ್ದೀವಿ. ಇಷ್ಟೇ ಇದೆ. ಫಸ್ಟ್ ಡೇ ಇರುವುದರಿಂದ ಇವತ್ತು ಎಲ್ಲ ಮತಗಟ್ಟೆ ಅಧಿಕಾರಿಗಳು ಕಾರ್ಯರೂಪದಲ್ಲಿ ಬಂದಿದ್ದಾರೆ. ಅಂದರೆ ಮುಖ್ಯವಾಗಿ ಇವತ್ತು ಚುನಾವಣಾ ಆಯೋಗದಿಂದ VIP, VVIPಗಳಿಗೆ ಫಸ್ಟ್ ಎಲಿಮಿನೇಷನ್ ಫಾರ್ಮ್ ಕೊಡುವಂಥ ಸಂದೇಶ ಇರುವುದರಿಂದ ಆ ಒಂದು ನಿಟ್ಟಿನಲ್ಲಿ ಬೇರೆ ಬೇರೆ ಕಡೆ ನಮೂನೆಗಳನ್ನು ವಿತರಣೆ ಮಾಡ್ತಾ ಇದ್ದಾರೆ. ದೇಶದಲ್ಲಿ ಒನ್ ಬೈ ಒನ್ ರೂಟ್ನಲ್ಲಿ ಮಾಡ್ತಾ ಇಲ್ಲ. ಇವತ್ತು ನಾಳೆಯಿಂದ ಅವರು ತಮ್ಮ ಕಾರ್ಯಕ್ರಮದಲ್ಲಿ ಕಂಟಿನ್ಯೂ ಆಗಿ ಮಾಡೋದರಿಂದ ನಮ್ಮ ಪರ್ಫಾರ್ಮೆನ್ಸ್ಗೆ ನಾವು ಅವರಿಗೆ ಹೇಳ್ತಾ ಇದ್ದೀವಿ. ಅವರು ಸರಿಯಾದ ಮಾಹಿತಿ ಲಭ್ಯವಿದ್ದರೆ ತುಂಬಿ ಇಮಿಡಿಯೇಟಾಗಿ ಕೊಡ್ಬೋದು, ಇಲ್ಲಾಂದರೆ ಅವರು ಮರುದಿವಸನೂ ಕೊಡ್ಬೋದು. ಡಿಪೆಂಡ್ ಅಪಾನ್ ಮತದಾರರ ಮೇಲೆ ಬಿಟ್ಟು ಕೊಟ್ಟಿರುವಂಥ ಈ ವಿಷಯ. ಏನೇ ಮಾಡಿದರೂ ಮತದಾರರು ತಮ್ಮ ಮಾಹಿತಿಯನ್ನು ತುಂಬಿ ಮತಗಟ್ಟೆ ಅಧಿಕಾರಿಗೆ ಒಪ್ಪಿಸಬೇಕನ್ನಂತ ವಿನಂತಿ. ಎಷ್ಟೋ ಜನಕ್ಕೆ ಬರೆಯಕ್ಕೆ ಬರ್ತಿರೋಲ್ಲ ಸರ್, ಅವ್ರು ಹೆಂಗೆ ಮಾಡ್ಬೋದು? ಬರೆಯಕ್ಕೆ ಬರಲಾದವ್ರಿಗೆ ಪೊಲಿಟಿಕಲ್ ಪಾರ್ಟಿಯಿಂದ BLA 2 ಅಂತ ಅಪಾರ್ಟ್ಮೆಂಟ್ ಮಾಡಿದ್ದಾರೆ. ಎರಡನೇದು ನಮ್ಮ ಮತಗಟ್ಟೆ ಅಧಿಕಾರಿಗಳು ಸಹಾಯಕರಾಗಿ ನಾವು ಕೂಡ ಮಾಡಿದ್ದೀವಿ. ಆಮೇಲೆ ಇದ್ರ ಜೊತೆಗೆ ನಾವು ಫೆಸಿಲಿಟೇಷನ್ ಸೆಂಟರ್ ಮತದಾರ ಸೌಲಭ್ಯ ಕೇಂದ್ರಗಳಂತ ನಗರ ಮಟ್ಟದಲ್ಲಿ ಮತ್ತು ರೂರಲ್ ಹಳ್ಳಿಯ ವಿಲೇಜ್ನಲ್ಲಿ ಕೂಡ ಸ್ಥಾಪನೆ ಮಾಡಿದ್ದೀವಿ. ಅಲ್ಲಿ ಕೂಡ ಅವ್ರಿಗೆ ಸರ್ಚ್ ಮಾಡಲಿಕ್ಕೆ ಹಿಂದಿನ ವಿಧಾನಸಭಾ 2002 ವಿಧಾನಸಭಾ ಕ್ಷೇತ್ರದ ಬಗ್ಗೆ, ಮತದಾರರ ಯಾದಿಯಲ್ಲಿ serial ನಂಬರ್ ಬಗ್ಗೆ, ಹೆಸರಿನ ಬಗ್ಗೆ ಸರ್ಚ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ದೀವಿ. ಆಮೇಲೆ BLO ಮತಗಟ್ಟೆ ಅವರು ಆನ್ಲೈನ್ ಅಪ್ಡೇಷನ್ ಮಾಡಲಿಕ್ಕೆ ಕೂಡ ಮತಗಟ್ಟೆ ಅಧಿಕಾರಿಯ ಸೌಲಭ್ಯ ಕೇಂದ್ರ ಮಾಡಿದ್ದೀವಿ. ಅವರು ಕೂಡ ತನ್ನ ಮೊಬೈಲ್ ಮುಖಾಂತರ ಮಾಡಬಹುದು, ಇಲ್ಲವಾದಲ್ಲಿ ಆ ಸೌಲಭ್ಯ ಕೇಂದ್ರದಲ್ಲಿ ಬಂದು ಅವು ಎಲ್ಲ ದಾಖಲೆಗಳನ್ನು ಅಪ್ಲೋಡ್ ಮಾಡ್ಬೋದು.